ಸಾಲಿಮಠ ಅಂತ ಕೇಸಿ ನಮ್ಮ ರಿಲೇಷನ್ ಅವರು ಕನಿಷ್ಠ ಈಗ 5 ವರ್ಷದಿಂದ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಡೆದಿತ್ತು. ಅವ್ರು ಬೋನ್ ಕ್ಯಾನ್ಸರ್ ಆ್ಯಕ್ಚುಲಿ ಕಿಡ್ನಿಗೆ ಬಂತು, ಲಿವರ್ಗೆ ಬಂತು, ಹಾರ್ಟಿಗೆ ಬಂತು, ನಂತರ ಬ್ರೈನಿಗೆ 60% ಅವರಿಗೆ ಬ್ರೈನ್ ತಿಂದ್ಬಿಟ್ಟಿದೆ. ಏನು ಟ್ರೀಟ್ಮೆಂಟ್ ಇಲ್ಲ, ವಿದೌಟ್ ಟ್ಯಾಬ್ಲೆಟ್ಸ್ ಮನೆಗೆ ಕರ್ಕೊಂಡು ಹೋಗ್ರಿ ಅಂತ ಕೇಸಿ 1 ಮಂತ್ ಟೈಮ್ ಕೊಟ್ಟಿದ್ರು ಡಾಕ್ಟರ್ಸ್. ಇಲ್ಲಿ ತಂದು ಹಾಕಿದ್ರು. ಸ್ವಲ್ಪ ಹುಚ್ಚು ಮಾತಾಡ್ತಾಯಿದ್ರು. ಅವಾಗ ಹೋದಾಗ ಏನು ಮೆಡಿಟೇಷನ್ ಹೇಳೋಂಥದ್ದು ಆಕೆ ಜ್ಞಾಪಕ ಇರ್ತಿರ್ಲಿಲ್ಲ. ಒಂದು ಸುಮ್ಮನೆ ಹಿಂಗೆ ಧ್ಯಾನ ಮಾಡಮ್ಮ, ಕಣ್ಣು ಮುಚ್ಕೊಂಡು ಕೂಡೋಣ, ಸ್ವಲ್ಪ ಕಣ್ಣು ಮುಚ್ಕೊಂಡು ಕೂಡಾಕಿ ಮಾಡಾಕಿ ಇವಾಗ 1 ತಿಂಗಳು ಹೋಗಿ 11ನೇ ತಿಂಗಳ ಇನ್ನು ಆರಾಮಾಗಿದ್ದಾಳೆ. ಮೆಮೊರಿ ಪವರ್ ಬರ್ತಾಯಿದೆ. 2 ಹೊತ್ತು ಪೂಜೆ ಮಾಡ್ಕೊತಾಳೆ. ಲಿಂಗ ಪೂಜೆ 2 ಹೊತ್ತು ಮಸ್ತ್ ಸ್ನಾನ ಮಾಡ್ತಾಯಿದ್ದಾಳೆ. ಅವ್ರಿಗೆ ಒಂದು ಕ್ಯಾಪ್ ಕೇಳಿದ್ರದು, ಏನ್ರಿ ನಮ್ಮ ಮನೆಯಲ್ಲಿ ಇದು ಪಿರಮಿಡ್ ಕ್ಯಾಪ್ ಬೇಕ್ರಿ ನನಗೆ, ಧ್ಯಾನ ಮಾಡ್ತೀನಿ ಅಂತೇಳಿ ಈ ಕ್ಯಾಪನ್ನ ಒಯ್ದು ಕೊಡೋಕ್ಕೆ ತೊಗೊಂಬಂದೆ. ಇವಾಗ 1 ವಾರ ಆಯ್ತು ಅವ್ರು ಹೇಳಿ, ನನಗೂ ಹೋಗೋಕ್ಕಾಗಿರಲಿಲ್ಲ. ಇವಾಗ ಒಯ್ತಾ ಇದ್ದೀನಿ. ಅವ್ರ ಮೆಂಟಲ್ ಹೆಲ್ತ್ ಮೊದಲೇ ಹೇಗಿತ್ತು, ಈಗ ಹೇಗಿದೆ ಅಂತ? ಈಗ ಎಲ್ಲ ಮೆಮೊರಿ ಪವರ್ ಇದೆ, ಎಲ್ಲ ಮೆಮೊರಿ ಪವರ್ ಇದೆ. ಅವ್ರ ಮೊನ್ನೆ ನಾನು 1 ವಾರ ಹಿಂದೆ ಹೋದರೆ ಅವರೆಲ್ಲ ಕೂಡಿಸಿ ಬರೀ ಅಣ್ಣವ್ರ ಕೂತ್ಕೊಳ್ಳಿ ಅಂತೇಳಿ ಟಿಫಿನ್ ಮಾಡಿಸಲಾರ ಕಳಿಸಿಲ್ಲ ಅವರು. ಮತ್ತು 2 ಹೊತ್ತು ಅವರು ಲಿಂಗ ಪೂಜೆ ಮಾಡ್ಕೊತಾರೆ. ಮುಂಚೆ ಏನು ಮಾಡ್ಕೊತಿರ್ಲಿಲ್ಲ. ಈಗ 6-7ನೇ ವರ್ಷ ಡಾಕ್ಟ್ರ್ ಏನಂತಾರೆ, ಟ್ಯಾಬ್ಲೆಟ್ಸ್ ಎಲ್ಲ ಬಂದಿದೆ. ಡಾಕ್ಟ್ರ ಅವರು ಮತ್ತು ಬೆಂಗಳೂರವರು ಶೇಖರಯ್ಯ ಪಾಟೀಲ್ ಅಂತ ಒಬ್ಬರು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಡಾಕ್ಟ್ರು, ಅವರಿಗೆ ಫೋನ್ ಮಾಡಿ ಕೇಳಿದ್ರು, ಈ ಥರ ನೀವು 1 ಮಂತ್ ಹೇಳಿದಿರಿ, 1 ವರ್ಷವಾಗಾಯಿತು, ಆರಾಮಾದಾರ, ಏನು ಮಾಡ್ತಾಯಿದ್ದಾರೆ? ಏನಿಲ್ಲ, ಮೆಡಿಟೇಷನ್ ಮಾಡ್ತಾರೆ. ಆಯಿತು, ಪೇನ್ ಕಿಲ್ಲರ್ ಗೋಲಿ ಕೊಟ್ಟಿದ್ದೀರಿ, ಅವೇ ಕೊಡ್ತಾಯಿದ್ದೀವಿ, ಕ್ಯಾನ್ಸರ್ ಗೋಲಿ ಏನಿಲ್ಲ ಅಂತಂದ್ರೆ, ಇಲ್ಲ ನಾನು ಇನ್ನೇನು ಚೆಕ್ ಮಾಡಬೇಕು, ಮೆಮೊರಿ ಪವರ್ ಬಂದಿದ್ದರೆ ಬೆಂಗಳೂರು ಕರ್ಕೊಂಬರ್ರಿ ಅಂತ ಹೇಳಿದ್ದಾರೆ. ಈ 25ನೇ ತಾರೀಕು ಕರ್ಕೊಂಡು ಹೋಗ್ತಾಯಿದ್ರು ಬೆಂಗಳೂರಿಗೆ. ಮತ್ತೆ ಬ್ರೈನ್ ಹೇಗಿದೆ ಏನಿಲ್ಲ ಎಲ್ಲ ಒಟ್ಟು ಮತ್ತೆ ಫುಲ್ ಬಾಡಿ ಚೆಕ್ ಮಾಡೋಣ ಅಂತ ಹೇಳಿದಾರಂತೆ.